ಇದು ನಮ್ಮ ಧೃತಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ನಮ್ಮ ಧೃತಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ನೊಂದ ಸಿಮೆಂಟ್ ಅಂಗಡಿ ಮಾಲೀಕ ಶ್ರೀನಿವಾಸ್ ಮೂರ್ತಿಗೆ ಮಧ್ಯವರ್ತಿಗಳಿಂದ ನ್ಯಾಯ ಸಿಕ್ಕಿದೆ. ಕಳೆದ 2 ವರ್ಷಗಳಿಂದ ಸಿಮೆಂಟ್ ಪಡೆದು ಹಣ ಕೊಡದೆ ಸತಾಯಿಸುತ್ತಿದ್ದ ಪತ್ರಕರ್ತ ಶ್ರೀನಿವಾಸ್ ಎಂಬ ವ್ಯಕ್ತಿ ಕಳೆದ ದಿನಗಳ ಹಿಂದೆ ಅಂಗಡಿ ಮಾಲೀಕ ಶ್ರೀನಿವಾಸ ಮೂರ್ತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ವಿಡಿಯೋ ವೈರಲ್ ಆದ ಹಿನ್ನೆಲೆ ಸ್ಥಳೀಯ ಸುದ್ದಿ ಮಾಧ್ಯಮಗಳು ಶ್ರೀನಿವಾಸ ಮೂರ್ತಿಯ ಅನ್ಯಾಯದ ವಿರುದ್ಧ ಸುದ್ದಿ ಬಿತ್ತರಿಸಲಾಗಿತ್ತು. ಸುದ್ದಿ ಬಿತ್ತರಿಸಲಾದ ಕೆಲವೇ ತಾಸುಗಳಲ್ಲಿ ಕೆಲ ಮಧ್ಯವರ್ತಿಗಳು ಅಂಗಡಿ ಮಾಲೀಕ ಶ್ರೀನಿವಾಸ ಮೂರ್ತಿಗೆ ಬರಬೇಕಿದ್ದ ಹಣವನ್ನು ವಾಪಸ್ಸು ಕೊಡಿಸುವ ಭರವಸೆ ಕೊಟ್ಟು ಮುಂಗಡವಾಗಿ 4 ಚೆಕ್ಗಳನ್ನು ಕೊಡಿಸುವ ಮೂಲಕ ನ್ಯಾಯ ಸಿಗುವಂತೆ ಆಗಿದ್ದರಿಂದ ನೊಂದ ಶ್ರೀನಿವಾಸ ಮೂರ್ತಿ ಧೃತಿ ನ್ಯೂಸ್ ಮಾಧ್ಯಮಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಬೆಳಿಗ್ಗೆ ನ್ಯೂಸ್ ಒಂದು ಕೊಟ್ಟಿದ್ದೆ, ನನಗೆ ಅಳಲನ್ನು ಹೇಳ್ಕೊಂಡಿದ್ದೆ ಮೀಡಿಯಾ ಮುಂದೆ. ಮೀಡಿಯಾ ಅವರು ಅದನ್ನು ರಿಲೀಸ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಊರಿನ ಗಣ್ಯ ವ್ಯಕ್ತಿಗಳಾದ ನಾಗಿದೇನಹಳ್ಳಿ ವೆಂಕಟರಮಣ ಅವರು, ಪೂಲ್ ಶಿವಾರೆಡ್ಡಿ ಅವರು ಬಂದು ಮಧ್ಯಸ್ಥಿಕೆಯಲ್ಲಿ ನಮ್ಮ ಗಲಾಟೆಯನ್ನು ರಾಜಿ ಮಾಡಿಸಿರುತ್ತಾರೆ. ಯಾವುದೇ ರೀತಿಯ ನಮಗೆ ಇವಾಗ ತೊಂದರೆ ಇಲ್ಲ. ಎಲ್ಲ ಸುದ್ದಿವಾಹಿನಿಗಳಿಗೂ ನಮಸ್ಕಾರ. ನನ್ನ ಅಳಲನ್ನು ಕೇಳಿದ್ದಕ್ಕೆ ನೀವು ಮಾಡಿಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಇನ್ನು ಮುಂದೆ ನಾವು ಯಾವುದೇ ರೀತಿಯಾಗಿ ಅವರು ಚೆಕ್ ಸಮೇತ ಕೊಟ್ಟಿದ್ದಾರೆ. ಚೆಕ್ ರೂಪದಲ್ಲಿ 4 ತಿಂಗಳ ಚೆಕ್ ಹಾಕಿ ಕೊಟ್ಟಿದ್ದಾರೆ. 4 ಚೆಕ್ಗಳಲ್ಲಿ ನಾವು ರಾಜಿಯಾಗಿರುತ್ತೇವೆ. ಇನ್ನು ಯಾವುದೇ ರೀತಿ ನಮ್ಮ ಗಲಾಟೆ ಇಲ್ಲ.